ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಜಾಮೀನು ರದ್ದಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಪಾಲಾಗಿದ್ರು. ಬಟ್ ಇದಾದ ಬಳಿಕ ಈಗ ಅಷ್ಟು ಜನ ಆರೋಪಿಗಳಿಗೆ ಅಂದ್ರೆ ಬೇಲ ಮೇಲೆ ಆಚೆ ಇರುವಂತಹ ಆರೋಪಿಗಳಿಗೂ ಕೂಡ ಟೆನ್ಷನ್ ಕಾರಣ ಚಾರ್ಜ್ ಫ್ರೇಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಂದು ಎಲ್ಲಾ ಆರೋಪಿಗಳು ಖುದ್ದು ಕೋರ್ಟ್ ಮುಂದೆ ಹಾಜರಾಗಲೇಬೇಕು, ಅದು ಕಡ್ಡಾಯ. ಬೇಲ್ ಮೇಲೆ ಹೊರಗಿರುವ ಆರೋಪಿಗಳು ಸಹ ಅವರೇನು ಬಿಟ್ಟು ಬೇರೆಯವರು ಮಾತ್ರ ಯಾರು ಬೇಲ್ ರದ್ದಾಗಿದೆಯಲ್ಲ ಅವ್ರು ಮಾತ್ರ ಹಾಜರಾಗಬೇಕಂದ್ರೆ ಅಲ್ಲ, 17 ಜನ ಆರೋಪಿಗಳು ಕೂಡ ಹಾಜರಾಗಬೇಕು. ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಜೈಲಧಿಕಾರಿಗಳು ಕೂಡ ಕರೆತರಲಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಮತ್ತು ಆತನ ಗ್ಯಾಂಗ್ ಅನ್ನ ಹಾಜರುಪಡಿಸುತ್ತಿದ್ದಾರೆ ಪೊಲೀಸರು. ದರ್ಶನ್ ಕರೆತರುವ ಹಿನ್ನೆಲೆ ಸೆಷನ್ಸ್ ಕೋರ್ಟ್ ಸುತ್ತಮುತ್ತ ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ತನಿಖಾ ದಾಖಲೆಗಳು, ಸಾಕ್ಷ್ಯಗಳು, ಇತರೆ ವಸ್ತುಗಳ ಪರಿಶೀಲನೆ ಕೂಡ ಆಗುತ್ತೆ. ಆರೋಪವನ್ನ ಮುಂದುವರಿಸುವ ಬಗ್ಗೆ ಇವತ್ತು ನಿರ್ಧಾರ ಆಗುತ್ತೆ. ಚಾರ್ಜ್ ಫ್ರೇಮ್ ಅಂದ್ರೆ ಇನ್ನು ಟ್ರಯಲ್ ನಡೀತಾ ಹೋಗುತ್ತೆ ಅಂತ, ಅದಕ್ಕೆ ದಿನಾಂಕ ಇವತ್ತು ನಿಗದಿ ಆಗುತ್ತೆ. ಒಂದ್ ಕಡೆ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಅಂತ ಪರಪ್ಪನ ಅಗ್ರಹಾರದಲ್ಲಿ ಪರದಾಡ್ತಾ ಇದ್ರು. ಬಟ್ ಇನ್ಮೇಲೆ ಚಾರ್ಜ್ ಫ್ರೇಮ್ ಆದ್ರೆ ಅದಕ್ಕೆ ದಿನಾಂಕ ನಿಗದಿ ಆದ್ರೆ ಸತತವಾಗಿ ಕೋರ್ಟ್ ಅಲಿಲೇಬೇಕು, ಅಂಥದ್ದೊಂದು ಪರಿಸ್ಥಿತಿನ ಎದುರಿಸಲೇಬೇಕು. ಹಾಗಾಗಿ ಟೆನ್ಷನ್ ಅಲ್ಲಿದ್ದಾರೆ ನಟ ದರ್ಶನ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.